ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕುಂಭ ರಾಶಿ, ಕುಂಭ ಲಗ್ನ. ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕುಂಭ ರಾಶಿ, ಕುಂಭ ಲಗ್ನದವರಿಗೆ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನಿಮ್ಮ ಒಂದು ರಾಶಿ ಲಗ್ನದಿಂದನೇ ಶನಿಶ್ಚರನ ಸಂಚಾರ ಇದೆ. ಶನಿಶ್ಚರ ವಕ್ರಿಯಾಗಿದ್ದಾನೆ. ಮಿಶ್ರ ಫಲವನ್ನ ನೋಡಬಹುದು. ಗುರುವಿನ ಬಲ, ಗುರು ಚತುರ್ಥ ಸ್ಥಾನದಿಂದ ನಿಮಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದುಕೊಡುವಂತ ಗ್ರಹ ಆಗುತ್ತೆ. ಮಂಗಳ ಪಂಚಮ ಸ್ಥಾನದಲ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ನಿಮ್ಮ ಲಕ್ ಮೇಲೆ ಕೆಲವೊಂದು ಪ್ರಭಾವವನ್ನ ಬೀರ್ತಾನೆ. ಜೊತೆಗೆ ನಿಮಗೆ ಮಂಗಳ ನಿಮ್ಮ 2ನೇ ಹಂತದಲ್ಲಿ ಅಂದ್ರೆ 20ನೇ ತಾರೀಕಿನ ನಂತರ ಷಷ್ಠ ಸ್ಥಾನ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಬದಲಾವಣೆಗಳನ್ನ ನೋಡುವಂತದ್ದಿದೆ ನಿಮ್ಮ ವೃತ್ತಿಯಲ್ಲಿ. ಜೊತೆಗೆ ರವಿ, ಬುಧ ಮತ್ತೆ ಕೇತು ಅಷ್ಟಮ ಸ್ಥಾನದಿಂದ 3 ಗ್ರಹಗಳ ಸಂಯೋಗ ಇರೋದ್ರಿಂದ ಕೆಲವೊಂದು ಏರುಪೇರುಗಳಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ನಷ್ಟಗಳಾಗಿರ್ಬೋದು, ಇದನ್ನು ಕೂಡ ನೋಡುವಂತದ್ದಿರುತ್ತೆ. ಆದರೆ ರವಿ ನಿಮಗೆ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಾನೆ 2 ವಾರಗಳ ಕಾಲದ ನಂತರ. ನೀಚನಾದ್ರೂ ಕೂಡ ಬುಧನ ಜೊತೆಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾದಂತಹ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಶುಕ್ರ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ 10ನೇ ತಾರೀಕಿನಿಂದ ಭಾಗ್ಯಾಧಿಪತಿಯಾಗಿ ಭಾಗ್ಯದಿಂದ 10ನೇ ತಾರೀಕಿನ ಸಂಚಾರ ಆದ್ರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ದೈವ ಅನುಗ್ರಹ ಆಗಿರ್ಬೋದು, ನೀವು ಮಾಡುವಂತ ಕೆಲಸ ಕಾರ್ಯ ಅಭಿವೃದ್ಧಿ ಕೊಡ್ತಾನೆ. ಶುಕ್ರ ದಶಮದಲ್ಲಿ ಹೋದಾಗ ಕೆಲವೊಂದು ವಿಚಾರದಲ್ಲಿ ಉತ್ತಮ ಫಲವನ್ನು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡಬಹುದು. ಸೊ ಒಟ್ಟಾರೆ ಈ ಬರುವಂತಹ ತಿಂಗಳಲ್ಲಿ ಮಿಶ್ರ ಫಲದ ನಿರೀಕ್ಷೆಯನ್ನ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ತುಂಬಾನೇ ಊಹೆ ಮಾಡುವಂತಹ ಮಾನಸಿಕ ಸ್ಥಿತಿ, ಸಣ್ಣ ವಿಚಾರನು ದೊಡ್ಡದಾಗಿ ಯೋಚನೆ ಮಾಡುವಂತಹ ಒಂದು ಯೋಚನೆ ಇರುತ್ತೆ ನಿಮ್ದು. ಜೊತೆಗೆ ತುಂಬಾನೇ ಚಂಚಲ ಮನಸ್ಥಿತಿಯಾಗಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ನೀವು ಖರ್ಚು ಇರದೇ ಬಾರದು ಅನ್ನುವಂತ ಮಾನಸಿಕ ಸ್ಥಿತಿ. ಎಲ್ಲದರಲ್ಲೂ ಕೂಡ ಸೇವಿಂಗ್ ಮಾಡಬೇಕಾದಂತ ಒಂದು ಆಸಕ್ತಿ, ಅದರ ಬಗ್ಗೆ ಹೆಚ್ಚಿನ ಯೋಚನೆ ಕೊಡ್ತೀರಾ. ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತೀರಾ. ಬರುವಂತಹ ತಿಂಗಳಲ್ಲಿ ನೀವು ಆ ಸಂಬಂಧ ಸಣ್ಣ ರೋಗ ಬಂದ್ರೂ ಕೂಡ ದೊಡ್ಡದಾಗಿ ಬರುವಂತಹ ಒಂದು ಮಾನಸಿಕ ಸ್ಥಿತಿ ಇದೆ ಅನ್ನುವಂಥದ್ದು ಒಂದು ಭೀತಿ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬರುವಂತಹ ತಿಂಗಳಲ್ಲಿ ನಿಮ್ಮ ಚಂಚಲತೆ ನಿಮಗೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ತಂದು ಕೊಡುವಂತ ಸಾಧ್ಯತೆ ಇರುತ್ತೆ. ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲೂ ಕೂಡ ಹಣಕಾಸಿನ ಸ್ಥಿತಿಯಲ್ಲಿ ಏರುಪೇರುಗಳನ್ನ ನೋಡಬಹುದು. ನಿರ್ದಿಷ್ಟವಾಗಿ ಸಮಾಂತರವಾಗಿ ಯಾವುದೇ ರೀತಿ ಆದಾಯ ಬರದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ರಾಹು ನಿಮ್ಮ ಧನಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಹಿಂದೆ ಮಾಡಿದಂತಹ ಒಂದು ಹೂಡಿಕೆ ಆಗಿರ್ಬೋದು, ಅದರಿಂದ ಲಾಭವನ್ನು ನೋಡಬಹುದು. ಆದ್ರೆ ಬಂದಂತಹ ದುಡ್ಡು ನಿಮಗೆ ಖರ್ಚುಗಳಿರುತ್ತೆ. ಆಸ್ಪತ್ರೆಗಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಒಂದು ದುಡ್ಡು ಬಡ್ಡಿಗೆ ಹೋಗುವಂತದ್ದಾಗಿರ್ಬೋದು, ಬೇರೆಯವರಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ಇದರ ಮೇಲೆ ಅಧಿಕ ಖರ್ಚುಗಳನ್ನ ನೋಡುವಂತದ್ದಿದೆ. ಜೊತೆಗೆ ಅಷ್ಟಮದಲ್ಲಿ ರವಿ, ಬುಧ ಮತ್ತೆ ಕೇತು ಸಂಚಾರ ಆಗ್ತಿರೋದ್ರಿಂದ ಅನಿವಾರ್ಯ ಕಾರಣದಿಂದಾಗಿ ನಿಮಗೆ ಸಾಲ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲೂ ಕೂಡ. ಜೊತೆಗೆ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ನೀವು ಮಾರೋದಾಗಿರ್ಬೋದು, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಪ್ಲೇಜ್ ಮಾಡೋದಾಗಿರ್ಬೋದು, ಇದರಿಂದ ದುಡ್ಡಿನ ಹೊಂದಾಣಿಕೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇದ್ದಷ್ಟು ಉತ್ತಮವಾದಂತಹ ಫಲ ಮುಂದೆ ಬರುವಂತಹ ದಿನಗಳಲ್ಲಿ ನೋಡಬಹುದು. ಹಾಗಾಗಿ ನಿಮಗೆ ಸಾಲ ತಗೊಳ್ಬೇಕಾದಂತಹ ಟೆಂಪ್ಟೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸಾಲ ತಗೊಳ್ಳೋದನ್ನ ಮುಂದೂಡಿದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಆದಾಯದಿಂದನೇ ಅದನ್ನ ಹೊಂದಾಣಿಕೆ ಮಾಡ್ಕೊಂತಹ ಅವಕಾಶ, ಯೋಗಗಳಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳಾಗಿರೋದು, ಕಮ್ಯುನಿಕೇಶನ್ ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀರಾ, ತುಂಬಾನೇ ಅಗ್ರೆಸಿವ್ ಆಗಿರ್ತೀರಾ, ಯೋಜನೆಗಳು ಹೊಸ ಹೊಸ ಪ್ಲಾನಿಂಗ್ ಅನ್ನ ಮಾಡ್ತೀರಾ. ಹಾಗೆ ಜೊತೆಗೆ ನಿಮ್ಮ ಸಂಬಂಧಗಳ ಬಗ್ಗೆ ಅತಿಯಾದಂತ ಒತ್ತಡ, ಪ್ರೆಷರ್ ಅನ್ನ ಹಾಕ್ತೀರಾ. ಆದ್ರೂ ಕೂಡ ಮಂಗಳನ ದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ ಇರೋದ್ರಿಂದ ಸಂಬಂಧಗಳು ಅತಿಯಾದ ಸೂಕ್ಷ್ಮವಾಗಿ ಗಮನಿಸಬೇಕು. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮುಖ್ಯವಾಗಿ ಈ ಬರುವಂತಹ ತಿಂಗಳಲ್ಲಿ ತೊಂದರೆ ತಾಪತ್ರೆಗಳನ್ನ ನೋಡುವಂತದ್ದಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮಂಗಳ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಾನೆ 20ನೇ ತಾರೀಕಿನ ನಂತರ. ಮಂಗಳ ನೀಚದಲ್ಲಿ ಹೋದಾಗ ನಿಮ್ಮ ಸಂಬಂಧಗಳ ಎದುರಿನ ವ್ಯಕ್ತಿ ವಿರೋಧ, ಪೈಪೋಟಿ ನಿಮ್ಮೆದುರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆದ್ರೆ ಹಿತಶತ್ರುಗಳಾಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಲವ್ ಮ್ಯಾಟರ್ ಅಲ್ಲಿ ಬ್ರೇಕಪ್ಸ್ ಆಗುವಂತಹ ಸಾಧ್ಯತೆ ಇದೆ. ಕೆಲವೊಂದು ವಿಚಾರದಲ್ಲಿ ಸೀಕ್ರೆಟ್ ರಿಲೇಶನ್ಶಿಪ್ ಅಂದ್ರೆ ಗೋಚರ ಆಗೋದಿಲ್ಲ, ರಿಲೇಶನ್ಶಿಪ್ ಆಗುವಂತಹ ಯೋಗಗಳು ಕೂಡ ಸಾಧ್ಯತೆ ಇದೆ ಬರುವಂತಹ ತಿಂಗಳು. ಆದ್ರೆ ಆದಷ್ಟು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಯಾವುದೇ ರೀತಿಯ ಆಕಸ್ಮಿಕ ಲಾಭದ ಮಾರ್ಗಗಳನ್ನ ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಶೇರ್ ಮಾರ್ಕೆಟ್ ಅಲ್ಲಿ ನೀವು ಹೂಡಿಕೆ ಮಾಡೋದಾಗಿರ್ಬೋದು, ವ್ಯವಹಾರದಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು, ಬಡ್ಡಿಗೆ ಕೊಡುವಂತ ದುಡ್ಡು ಆಗಿರ್ಬೋದು, ಇದರಿಂದ ಸ್ವಲ್ಪ ಮಟ್ಟಿಗೆ ದೂರ ಇದ್ದಷ್ಟು ಬರುವಂತಹ ತಿಂಗಳು ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತೆ ನಿಮ್ಮ ಹಾಕಿದ ಏನೇ ಯೋಜನೆಗಳು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಿಮಗೆ ಸೇವಿಂಗ್ಸ್ ಮಾಡಿಸ್ತವೆ. ಇಲ್ಲಾಂದ್ರೆ ನಷ್ಟದ ಒಂದು ಮಾರ್ಗವನ್ನ ಹುಡುಕೊಳ್ತೀರಾ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಗುರು ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಅಂದ್ರೆ ಯಾರಿಗೆ ಭೂಮಿಯಿಂದ ಆಗಿರ್ಬೋದು, ಬ್ಯಾಂಕಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅಂತವರಿಗೆ ಲಾಭವನ್ನ ನೋಡುವಂಥದ್ದು. ಜೊತೆಗೆ ಮನೆ ಬದಲಾವಣೆ ಮಾಡುವಂತದ್ದು ಯೋಗಗಳು ಕೂಡ, ಇಲ್ಲಾಂದ್ರೆ ಆ ಸಂಬಂಧಪಟ್ಟಂತ, ಇಲ್ಲಾಂದ್ರೆ
ಲೀಸು ಮತ್ತೆ ಒಂದು ಭೂಮಿ ಮೇಲೆ ಹೂಡಿಕೆ ಮಾಡುವಂತಹ ಯೋಚನೆ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ. ಹಾಗಾಗಿ ಭೂಮಿ ಸಂಬಂಧಪಟ್ಟ ವಿಚಾರದ ಕೆಲವೊಂದು ಯೋಗಗಳು ಕೂಡ ನಿಮ್ಮಲ್ಲಿ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ ನಿಮಗೆ ಪಂಚಮದಿಂದ ಮಂಗಳ ಸಂಚಾರ ಮಾಡ್ತಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಅವರ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಬೇಕು. ಅವರ ಹವ್ಯಾಸಗಳ ಬಗ್ಗೆ ಗಮನವನ್ನು ಕೊಡಬೇಕು ಈ ಬರುವಂತಹ ತಿಂಗಳು ಕೂಡ. ಇಲ್ಲ ಅಂದ್ರೆ ತೊಂದರೆ ತಾಪತ್ರೆಗಳಿಗೆ ಈಡಾಗುವಂತಹ ಸಾಧ್ಯತೆ ಇರುತ್ತೆ. ಅವರಲ್ಲಿ ಒಂದು ಸ್ಥಿರತೆಯನ್ನ ನೋಡುವಂಥದ್ದು ಇರುತ್ತೆ. ಆದರೆ ಗ್ರೋತ್ ಫ್ಯಾಕ್ಟರ್ಸ್ ಕಮ್ಮಿ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಸೊ ಹಾಗಾಗಿ ಅವರಲ್ಲಿ ಆ ಸಾಮರ್ಥ್ಯ ಆಗಿರ್ಬೋದು, ಅದನ್ನ ಗ್ರಹಣ ಮಾಡುವಂತಹ ಸಾಮರ್ಥ್ಯದಲ್ಲಿ ವ್ಯತ್ಯಾಸಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮಂಗಳ 20ನೇ ತಾರೀಕು ಆದ್ಮೇಲೆ ನಿಮ್ಮ ಒಂದು ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀಚ ಸ್ಥಾನದಿಂದ ಸಂಚಾರ ಆಗ್ತಾನೆ. ಹಾಗಾಗಿ ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಲಾಭ ಬಂದ್ರೂ ಕೂಡ ಅಲ್ಪ ಲಾಭವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರು ಜಾಬ್ ಮಾಡ್ತಿರ್ತಾರೆ ಅವರಿಗೆ ಜಾಬಿನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಅವ್ರು ಮಾಡಿದ ಒಂದು ಸಕ್ಸಸ್ಸು ಕೂಡ ಬಂದಿರುತ್ತೆ. ಆದ್ರೆ ಅದರಿಂದ ತೃಪ್ತಿ ಇಲ್ಲದೆ ಇರುವಂತಹ ಸಾಧ್ಯತೆಗಳಿರುತ್ತೆ. ಅತಿಯಾದಂತಹ ಒತ್ತಡವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ 2 ವಾರಗಳ ಕಾಲದ ನಂತರ ಆ ಒತ್ತಡದಿಂದ ದೂರ ಹೋಗುವಂತಹ ಸಾಧ್ಯತೆ ಇರುತ್ತೆ. ಶುಕ್ರ ದಶಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಆರಾಮಾಗಿ ಮಾಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು, ಮನೆಯಿಂದ ಸಪೋರ್ಟ್ ತಗೊಂಡು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇರುವಂತದ್ದಿರುತ್ತೆ. ಆದರೆ ಉದ್ಯೋಗದ ಬದಲಾವಣೆ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡುವಂತದ್ದಿದೆ. ಯಾಕಂದ್ರೆ ಅತಿಯಾದಂತ ಕೆಲಸದ ಒತ್ತಡ ಇಲ್ಲ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಮಂಗಳ ವೀಕ್ ಆದಾಗ ನಿಮ್ಮ ನಿರ್ಲಕ್ಷ್ಯ ಸ್ವಭಾವ, ನಿಮ್ಮಲ್ಲಿ ಆ ಕಾಂಪಿಟೇಷನ್ ನೇಚರ್ ಇಲ್ಲದೆ ಇರುವಂತದ್ದಾಗಿರ್ಬೋದು, ಪೈಪೋಟಿ ಮಾಡುವಂತ ಹವ್ಯಾಸದ ಕೊರತೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಮಾಡುವಂತ ಕೆಲಸದ ಮೇಲೆ ಪ್ರಭಾವ ಬೀರಿ ಅದರಿಂದ ತೊಂದರೆಗಳಾಗುವಂಥದ್ದು. ಹಾಗಾಗಿ ತುಂಬಾನೇ ಆಕ್ಟಿವ್ ಆಗಿರ್ಬೇಕು ಬರುವಂತಹ ತಿಂಗಳಲ್ಲಿ ಕುಂಭರಾಶಿ ಕುಂಭಲಗ್ನದವರು. ಜೊತೆಗೆ ನೋಡಿ ಅಷ್ಟಮದಲ್ಲಿನೇ ರವಿ, ಬುಧ ಮತ್ತೆ ಕೇತು ಈ 3 ಗ್ರಹಗಳು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಒಂದು ಆರೋಗ್ಯದ ಮೇಲೆ ತುಂಬಾನೇ ಹೆಚ್ಚಿನ ಪ್ರಭಾವವನ್ನ ಬೀಳ್ತಾರೆ. ಬ್ಯಾಕ್ ಪೇನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಬೋನ್ಸ್ಗೆ ಸಂಬಂಧಪಟ್ಟಂತದ್ದು, ಮತ್ತೆ ನರಗಳ ದೌರ್ಬಲ್ಯ, ಮತ್ತೆ ನಿಮ್ಮಲ್ಲಿ ಇರುವಂತಹ ಒಂದು ಕ್ಯಾಲ್ಸಿಯಂನ ಕೊರತೆಯನ್ನ ನೋಡಬಹುದು. ಮುಖ್ಯವಾಗಿ ಯಾರಿಗೆ ಮೂಲವ್ಯಾಧಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇರುತ್ತೆ, ಪೈಲ್ಸ್, ಫಿಟ್ಸ್ ಅಂತವ್ರಿಗೆ ಇನ್ನೂ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಹೆಚ್ಚಿನ ಗಮನ, ಇನ್ಫೆಕ್ಷನ್ಸ್ ಕೂಡ ಆಗುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿರುತ್ತೆ. ಹಾಗಾಗಿ ಕುಂಭರಾಶಿ ಕುಂಭಲಗ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. 2 ವಾರಗಳ ಕಾಲದ ನಂತರ ರವಿ ಮತ್ತೆ ಬುಧ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಭಾಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿ ಆಗುವಂತದ್ದಿರುತ್ತೆ. ಹಳೆ ಸಮಸ್ಯೆಗಳಾಗಿರ್ಬೋದು, ಹಳೆ ಕಷ್ಟಗಳಾಗಿರ್ಬೋದು, ಸಂಬಂಧಗಳು ಕಮ್ಯುನಿಕೇಶನ್ ಅಲ್ಲಿ ಆಗುವಂತಹ ವ್ಯತ್ಯಾಸಗಳೆಲ್ಲ ಕೂಡ ಸರಿ ಹೋಗುವಂತದ್ದಿರುತ್ತೆ. ಮನಸ್ತಾಪಗಳು ಇದ್ರೂ ಕೂಡ ಅದು 2 ವಾರಗಳ ಕಾಲದಂತ ದೂರ ಆಗುವಂಥದ್ದು. ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಬೋದು, ಪತಿ ಪತ್ನಿಯರಲ್ಲಾಗಿರ್ಬೋದು, ಅದನ್ನ ದೂರ ಮಾಡಿಕೊಳ್ಳುವಂತಹ ಯೋಗ ಅವಕಾಶಗಳಿದೆ. ಶುಕ್ರ ದಶಮದಲ್ಲಿ ಹೋದಾಗ ಒಂದು ರೀತಿಯಲ್ಲಿ ನಿಮ್ಮ ಕೌಟುಂಬಿಕ ಸುಖದಲ್ಲಿ ಸ್ಥಿರತೆಯನ್ನ ನೋಡುವಂಥದ್ದು ಈ ಬರುವಂತಹ ತಿಂಗಳಲ್ಲಿ. ಮನಸ್ತಾಪಗಳು, ಕಲಹಗಳೇನಿದ್ರು ಕೂಡ ಅದನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಅವಕಾಶ ಯೋಗಗಳು ಕೂಡ ಇದೆ. ಜೊತೆಗೆ ನೋಡಿ ನಿಮಗೆ ಸುಮಾರಷ್ಟು ಲಾಭಗಳು ಬರಬೇಕಾದಂಥದ್ದೆಲ್ಲ ಕೂಡ ನಿಮಗೆ ಕೈ ಸೇರುವಂಥದ್ದು, ಅಂದುಕೊಂಡಂಥದ್ದೆಲ್ಲ ತಿಂಗಳ ಕೊನೆಯ ಹಂತದಲ್ಲಿ ನೀವು ಅದನ್ನ ನಿರೀಕ್ಷೆ ಮಾಡ್ಬೋದು. ಆದರೆ ಕೆಲವೊಂದು ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು, ಆಕಸ್ಮಿಕವಾಗಿ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತೆ ಕೊರಗು ಈ ಬರುವಂತಹ ತಿಂಗಳಲ್ಲೂ ಕೂಡ ಇರುತ್ತೆ. ಆದ್ರೆ ಮಂಗಳ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ವಿನಾಕಾರಣ ಬೇಡದೇ ಇರುವಂತ ವಿಚಾರದಲ್ಲಿ ಯಾವುದೇ ಕೆಲಸ ಕಾರ್ಯಕ್ಕೆ ತಲೆ ಹಾಕಬೇಡಿ. ಮಂಗಳ ನೀಚನಾಗಿರೋದ್ರಿಂದ ಅನಾವಶ್ಯಕವಾದಂತಹ ಬ್ಲೇಮ್ಸ್ ನಿಮ್ ತಪ್ಪಿಲ್ದೆ ಅಂದ್ರೆ ಬರುವಂತಹ ಸಾಧ್ಯತೆ ಇರುತ್ತೆ ತಿಂಗಳ ಕೊನೆಯ ಹಂತದಲ್ಲಿ. ಸೊ ಏನ್ ಮಾಡಬೇಕು ಪರಿಹಾರವನ್ನ, ಬರುವಂತಹ ತಿಂಗಳಲ್ಲಿ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನ ದಾನ ಮಾಡಿ ಮಂಗಳನಿಂದ ಆಗುವಂತಹ ಅನಾನುಕೂಲತೆಯ ಪ್ರಮಾಣ ಕಮ್ಮಿ ಆಗುತ್ತೆ. ಇದರ ಜೊತೆಗೆ ನೀವು ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ದಿವಸ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ತುಳಸಿಯ ಅರ್ಚನೆಯನ್ನ ಮಾಡಿಸಿ ವಿಷ್ಣುವಿಗೆ. ಜೊತೆಗೆ ಹಸಿರು ವಸ್ತ್ರವನ್ನು ಕೂಡ ದಾನ ಮಾಡಿ. ಅದರಿಂದ ನಿಮಗೆ ಆಗುವಂತಹ ಒಂದು ಲಕ್ ಫ್ಯಾಕ್ಟರ್ ತೊಂದರೆ ಮತ್ತೆ ನಿಮ್ಮ ಒಂದು ಪೈಪೋಟಿನಲ್ಲಿ ಆಗುವಂತಹ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಆದರೆ ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಜರ್ಕೋನು ಮತ್ತೆ ಇಲ್ಲಾಂದ್ರೆ ಡೈಮಂಡು. ಅದರಿಂದ ನಿಮಗೆ ನಿಮ್ಮ ಲಕ್ ಫ್ಯಾಕ್ಟರು ಮತ್ತೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಆಗುವಂಥದ್ದು, ಭಾಗ್ಯದ ವೃದ್ಧಿ ಆಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.